ದೇಶ ವಿಭಜನೆಗೆ ಮುಂದಾಗಿದ್ದು ಕಾಂಗ್ರೆಸ್ ಅಲ್ಲ ಬಿಜೆಪಿ ಅಂತ ಸಿಎಂ ಇದೇ ಸಂದರ್ಭದಲ್ಲಿ ಕಿಡಿಕಾರಿದ್ದಾರೆ. ಅವತ್ತು ಗುಜರಾತ್ ಸಿಎಂ ಆಗಿದ್ದಾಗ ಮೋದಿ ಏನು ಹೇಳಿದ್ರು ಗೊತ್ತಿದೆಯಾ? ಸಿದ್ದರಾಮಯ್ಯನವರು ವಾಗ್ದಾಳಿ ನಡೆಸಿದ್ದಾರೆ. ದೇಶ ವಿಭಜನೆ ವಿಚಾರವಾಗಿ ನಾವಲ್ಲ ದೇಶ ವಿಭಜನೆ ಮಾಡಿದ್ದು ಅಥವಾ ಮುಂದಾಗಿದ್ದು ಬಿಜೆಪಿಯವರು. ಅವತ್ತು ಗುಜರಾತ್ ಸಿಎಂ ಆಗಿದ್ದಾಗ ಮೋದಿ ಏನು ಹೇಳಿದ್ರು? ನಮ್ಮ ಟ್ಯಾಕ್ಸ್ ಕೇಳಬೇಡಿ, ನಾವು ಅನುದಾನ ಕೇಳಲ್ಲ ಅಂದಿರಲಿಲ್ವಾ? ಅವಾಗ ಮನಮೋಹನ್ ಸಿಂಗ್ ಪ್ರಧಾನಿ ಆಗಿದ್ರಲ್ವಾ? ಈಗ ನಮ್ಮ ಪಾಲು ನಾವು ಕೇಳಿದ್ರೆ ದೇಶ ವಿಭಜನೆ ಅಂತ ಹೇಳ್ತಾರೆ. ಇದ್ಯಾವ ನ್ಯಾಯ ಹಾಗಾದ್ರೆ? ಕರ್ನಾಟಕಕ್ಕೆ ನಿರ್ಮಲಾ ಸೀತಾರಾಮನ್ ಮಾಡಿರೋದು ಮೋಸ ಅಲ್ವಾ ಹಾಗಾದ್ರೆ? ಇಲ್ಲಿಂದ ರಾಜ್ಯಸಭೆಗೆ ಆಯ್ಕೆಯಾಗಿ ಹೋಗಿದ್ದಾರೆ ಅವರು. ಭದ್ರಾ ಮೇಲ್ದಂಡ ಯೋಜನೆಗೆ 5,300 ಕೋಟಿ ದುಡ್ಡು ಘೋಷಣೆ ಮಾಡಿದ್ರು, ಅದನ್ನು ಕೊಟ್ರಾ? ಸಿದ್ದರಾಮಯ್ಯನವ್ರ ಪ್ರಶ್ನೆ ಇದು. ದೇಶ ವಿಭಜನೆ ವಿಚಾರವಾಗಿ ಈಗ ಬಿಜೆಪಿಗೆ ತಿರುಗೇಟು ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ನರೇಂದ್ರ ಮೋದಿ ಅವರು ತೆರಿಗೆ ನಮ್ಮ ರಾಜ್ಯಗಳು ತೆರಿಗೆನೇ ವಸೂಲು ಮಾಡ್ಬಿಟ್ಟು ನಮ್ಮ ರಾಜ್ಯಕ್ಕೆ ಈಗೇನು ಹೇಳ್ತಾರೆ, ದೇಶ ವಿಭಜನೆ ಮಾಡಕ್ ಕೊಡ್ತಾರೆ. ಆಗ ಹಾಗೇನು ಹೇಳ್ತಾರೆ, ಹಾಗೇನಂತ ನರೇಂದ್ರ ಮೋದಿ ಅವರು ಹೇಳ್ತಾರೆ ದೇಶ ವಿಭಜನೆ ಮಾಡಕ್ ಕೊಡ್ತಾರೆ ಯಾರು? ನರೇಂದ್ರ ಮೋದಿ ಅವರಲ್ವಾ? ಶಿವಕುಮಾರ್ ಕೇಳಬೇಕಲ್ವಾ? ನಾನು ಕೇಳಿದ್ದೀನಿ ನೀರಾವರಿ ನಿರ್ಮಲಾ ಸೀತಾರಾಮನ್ ಡಿ ಕೆ ಶಿವಕುಮಾರ್ ಭೇಟಿ ಮಾಡಿದ್ದಾರೆ. ಜಲಸಂಪನ್ಮೂಲ ಭೇಟಿ ಮಾಡಿ ಒತ್ತಾಯ ಮಾಡಿದ್ದಾರೆ. ಹೇಳಿದ್ರೆ ಕೊಡ್ಬೇಕು ಅಂತ ಇಲ್ಲಿದೆ. ಆಯ್ತು ಕೊಡ್ಬೇಕು ಬೇಡ ಕರ್ನಾಟಕ ಅವ್ರ ಜವಾಬ್ದಾರಿ ಅಲ್ವಾ? ಕರ್ನಾಟಕ ಮಾಡಿ 5,300 ಕೋಟಿ ಕೊಡ್ಲಿಲ್ಲ ಅಂತ ಆಯ್ತಾ? ಸ್ಪೆಷಲ್ ಗ್ರಾಂಟ್ಸ್ ಕೊಟ್ಟಿದ್ರು.